ಎದ್ದು ಗೆಲ್ಲುತ್ತಾನೆ. ಯಾರು? ಬರಗಾಲ ಬಂದಿರುವುದಕ್ಕಾಗಿ, ಹೊಟ್ಟೆ ಹಸಿವಿನಿಂದ ಸುಡುತ್ತಾ ಇರುವುದಕ್ಕಾಗಿ, ದೇವರು ಉಳ್ಕೊಳ್ಳಬೇಕೆಂದು ಹೇಳಿದ ಸ್ಥಳದಲ್ಲಿ ಉಳ್ಕೊಳ್ಳದೆ, ದೇವರ ಪರ್ಮಿಷನ್ ತೆಗೆದುಕೊಳ್ಳದೆ, ದೇವರ ಪ್ರಮೇಯ ಇಲ್ಲದೆ ಅಬ್ರಹಾಮನು ದುಡುಕಿ ನಿರ್ಣಯ ತೆಗೆದುಕೊಂಡು ಬರಗಾಲ ಬಂದಂತಹ ಕಷ್ಟದಿಂದ, ಹಸುವೆಯಿಂದ ಹೊಟ್ಟೆ ಸುಡುವ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಬೇಕೆಂದು ಐಗುಪ್ತ ದೇಶಕ್ಕೆ ಹೋಗುತ್ತಾನೆ. ಒಮ್ಮೆ ನೋಡೋಣವೇ? ಆದಿಕಾಂಡ 12ನೇ ಅಧ್ಯಾಯ ವಚನ 9. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಇದ್ದನು. ಆಗ ಆ ದೇಶದಲ್ಲಿ ಘೋರ ಬರಗಾಲ ಬಂತು. ಆ ದೇಶದಲ್ಲಿ ಬರಗಾಲವು ಘೋರವಾಗಿರುವುದರಿಂದ ಅಬ್ರಹಾಮನು ಐಗುಪ್ತ ದೇಶದಲ್ಲಿ ನಿವಾಸಿಸುವುದಕ್ಕಾಗಿ ಅಲ್ಲಿಗೆ ಹೋದನು. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ ಹೇಳುತ್ತಾನೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆನು. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕು ಎಂದು ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತ್ಯರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದು ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ, ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿದನು. ಸುಳ್ಳಾಡಿದ. ಏನ್ ಮಾಡಿದ? ಸುಳ್ಳಾಡಿದ. ಯಾವ ಸುಳ್ಳಾಡಿದ? ಒಬ್ಬ ಆತ್ಮೀಕನು ಸುಳ್ಳಾಡಿದ. ಇದು ಎಷ್ಟು ಪ್ರಮಾದಕರವಾದದೆಂದು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಅಬ್ರಹಾಮನು ತನ್ನ ಹೆಂಡತಿಯನ್ನು ಕಳೆದುಕೊಳ್ಳಲಿಕ್ಕಿದ್ದ. ಸಾರಳು ತನ್ನ ಗಂಡನನ್ನು ಕಳೆದುಕೊಳ್ಳಲಿಕ್ಕಿದ್ದಳು. ದೇವರು ಮಾಡಿರುವಂತಹ ಅದ್ಭುತವಾದ ವಾಗ್ದಾನ ತಲೆ ಕೆಳಗಾಗಿ ಹಾಳಾಗಿ ಹೋಗುವಂತದ್ದಾಗಿತ್ತು. ದೇವರ ಪ್ರಣಾಳಿಕೆ ಏನೆಂದರೆ ಅಬ್ರಹಾಮನ ಮೂಲಕ ಇಸಾಕನು ಹುಟ್ಟಬೇಕು, ಇಸಾಕನ ಮೂಲಕ ಯಾಕೋಬನು ಹುಟ್ಟಬೇಕು, ಯಾಕೋಬನ ಮೂಲಕ ಯಹೂದನು ಹುಟ್ಟಬೇಕು, ಯಹೂದ ಗೋತ್ರದಲ್ಲಿ ಪ್ರಾಯದ ಸಿಂಹವಾಗಿರುವ ಲೋಕ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಜನಿಸುವಂತದ್ದು. ಇದು ದೇವರ ಪ್ರಣಾಳಿಕೆಯಾಗಿತ್ತು. ಲೋಕ ರಕ್ಷಕನು ಜನಿಸಬೇಕಾಗಿತ್ತು ಯಹೂದ ಗೋತ್ರದಲ್ಲಿ. ಅಂದ್ರೆ ಯಹೂದನಿರಬೇಕು, ಯಹೂದನಿರಬೇಕಾದ್ರೆ ಯಾಕೋಬನಿರಬೇಕು, ಯಾಕೋಬನಿರಬೇಕಾದ್ರೆ ಇಸಾಕನಿರಬೇಕು, ಇಸಾಕನಿರಬೇಕಾದ್ರೆ ಅಬ್ರಹಾಮನು ನೀತಿಯಿಂದ ಜೀವಿಸಬೇಕು. ಎಲ್ಲಿದೆ? ಅಬ್ರಹಾಮನ ಕಣ್ಮುಂದೆಯೇ ಐಗುಪ್ತ್ಯರು ಬಂದು ಸಾರಳನ್ನು ಕರೆದೊಯ್ತಾರೆ. ಸಾರಳು ಎಷ್ಟೊತ್ತು ಹಿಂದಕ್ಕೆ ತಿರುಗಿ ನೋಡಿರ್ತಾಳೆ ತನ್ನ ಗಂಡನ ಕಡೆಗೆ. ಸುಳ್ಳು ಹೇಳಂದೆ, ಸುಳ್ಳು ಹೇಳಿದೆ, ನೀನು ಬದುಕಬೇಕೆಂದು ಆಶಿಸಿ ನಿನ್ನ ಬದುಕನ್ನೇ ನೋಡಿಕೊಂಡೆ, ಆದ್ರೆ ನನ್ನ ಬದುಕನ್ನು ಏನ್ ಮಾಡಿದೆ ಅಂದುಕೊಂಡಿರ್ತಾಳೆ. ಅರ್ಥ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ, ಆ ದಿನ ಅಬ್ರಹಾಮನು ಹೇಳಿರುವಂತಹ ಸುಳ್ಳು ಎಷ್ಟು ತೊಂದರೆಯನ್ನು ತಂದಿತು ಗೊತ್ತಾ? ತನ್ನ ಹೆಂಡತಿಯನ್ನು ಐಗುಪ್ತ್ಯರು ಕೊಂಡೊಯ್ತಿರುವಾಗ ಸಾರಳು ಖಚಿತವಾಗಿಯೂ ಹಿಂತಿರುಗಿ ಅಬ್ರಹಾಮನ ಕಡೆಗೆ ನೋಡಿರುತ್ತಾಳೆ. ಅಬ್ರಹಾಮನೊಂದಿಗೆ ನೋಟದಿಂದಲೇ ಮಾತಾಡಿರುತ್ತಾಳೆ. ನೀನೇನೋ ಬದುಕಬೇಕೆಂದು ಸುಳ್ಳಾಡಿದೆ, ಮತ್ತೆ ನನ್ನ ಬದುಕನ್ನು ಏನ್ ಮಾಡಿದೆ? ಆ ದಿನ ಏನ್ ನಡೆದಿತು? ಸಾರಾಳನ್ನು ಫರೋಹನು ತನ್ನ ಮನೆಗೆ ಕರೆಸಿಕೊಂಡ. ಯಾಕೆ ಕರೆಸಿಕೊಂಡನೆಂದು ನಂತರ ಹೇಳ್ತಾನೆ ಪ್ರಿಯರೇ. ಏನಿದು ಅಬ್ರಹಾಮನೇ ನೀನು ಮಾಡಿದ್ದು? ನಿನ್ನ ಹೆಂಡತಿಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದೇನೇನೋ. ಎದಕ್ಕಾಗಿ ಕರೆಸಿದ? ತನ್ನ ಹೆಂಡತಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ತಾನೆ. ಫರೋಹನು ಒಂದು ವೇಳೆ ಸಾರಳನ್ನು ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡಿದೆಯಾದರೆ ಪ್ರಪಂಚ ಏನಾಗ್ತಿತ್ತು ಪ್ರಿಯರೇ? ಲೋಕ ರಕ್ಷಕನು ಜನಿಸಬೇಕಾಗಿರುವಂತಹ ಈ ದೇವರ ಅದ್ಭುತವಾದ ಪ್ರಣಾಳಿಕೆ ತಲೆ ಕೆಳಗಾಗ್ತಾ ಇತ್ತು ಪ್ರಿಯರೇ, ಒಂದು ಸುಳ್ಳಿನ ನಿಮಿತ್ತ. ಅದು ಎಷ್ಟು ಪ್ರಮಾದ ನೋಡಿ. ಆದ್ರೆ ದೇವ್ರೇನ್ ಮಾಡಿದ್ರು ನೋಡೋಣ ಬನ್ನಿ. 17ನೇ ವಚನ. ಆದರೆ ಯೆಹೋವನು ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಫರೋಹನಿಗೂ ಅವನ ಮನೆಯವರೆಲ್ಲರಿಗೂ ಮಹಾ ವೇದನೆಯಿಂದ ಬಾಧಿಸಿದನು. ಗಮನ ಕೊಟ್ಟು ಕೇಳಿ, ಒಂದು ಅದ್ಭುತವಾದ ಸತ್ಯವನ್ನು, ಎಚ್ಚರಿಕೆಯಿಂದ ಕೂಡಿದ ವಾಸ್ತವವನ್ನು ಗಮನಿಸುವ ಪ್ರಯತ್ನ ಮಾಡೋಣ. ಒಬ್ಬ ಪರಿಶುದ್ಧನು ತಪ್ಪು ಮಾಡಿದ್ರೆ ಏನಾಗುತ್ತದೆ? ದೇವರು ಆರಿಸಿಕೊಂಡ ಒಬ್ಬ ವ್ಯಕ್ತಿ ತಪ್ಪು ಮಾಡುವುದಾದರೆ, ಪಾಪ ಮಾಡುವುದಾದರೆ ಏನಾಗುತ್ತದೆ? ಅವನು ಮಾಡಿರುವ ತಪ್ಪಿನ ನಿಮಿತ್ತ ಅವನೊಬ್ಬನೇ ಅಲ್ಲ ನರಳಾಡುವುದು, ಅವನೊಬ್ಬನೇ ಅಲ್ಲ ಬಾಧೆಯನ್ನು ಅನುಭವಿಸುವುದು, ಅವನೊಬ್ಬನೇ ಅಲ್ಲ ನಷ್ಟ ಹೋಗುವುದು, ತನ್ನ ಸುತ್ತಲಿರುವವರನ್ನು ಕೂಡ ನಷ್ಟಪಡಿಸುತ್ತಾನೆ. ಈಗ ಸಾರಳನ್ನು ಅವರು ಕರೆದುಕೊಂಡು ಹೋಗುವಾಗ ಅಬ್ರಹಾಮನು ಮನಸ್ಸಿನೊಳಗೆ ಕೊರಗಲಿಲ್ಲವೋ? ಎಷ್ಟೋ ಕೊರಗುತ್ತಾ ತಲೆ ಬಡಿದುಕೊಂಡಿರುತ್ತಾನೆ. ನಾನು ಬದುಕಬೇಕೆಂದು ನನ್ನ ಹೆಂಡತಿಯನ್ನು, ಅಯ್ಯೋ
ಕಳೆದುಕೊಂಡೇನಲ್ಲವೇ? ಎಂಥ ಹುಚ್ಚು ಕೆಲಸ ಮಾಡಿದೆ, ಎಷ್ಟು ತಪ್ಪು ಕೆಲಸ ಮಾಡಿದೆ ಎಂದು ತಲೆ ಬಡಿದುಕೊಂಡಿರ್ತಾನೆ. ತಾನು ಎಷ್ಟು ನರಳಾಡಿರ್ತಾನೆ, ಎಷ್ಟು ಮನಸ್ಸಲ್ಲಿ ನೊಂದುಕೊಂಡಿರ್ತಾನೆ. ಯೋಚಿಸಿ ಸಹೋದರರೇ, ಸಹೋದರಿಯರೇ, ಅವನು ಮಾಡಿರುವಂತಹ ಒಂದು ತಪ್ಪು, ಅವನು ಹೇಳಿರುವ ಒಂದು ಸುಳ್ಳು ಅವನ ಮನಸ್ಸನ್ನೆಲ್ಲ ಜಜ್ಜಿ ಹಾಕಿರುತ್ತೆ. ಸಾರಳ ಮನಸ್ಸು ಕೂಡ ಬಹಳಷ್ಟು ಜಜ್ಜಿ ಹೋಗಿರುತ್ತೆ. ಸಾರಳು ಫರೋಹನ ಅರಮನೆಗೆ ಹೋದಾಗ ಆಕೆಗೆ ಕೊಡಲ್ಪಟ್ಟ ಕೋಣೆಯಲ್ಲಿ ಕೂತುಕೊಂಡು ಅಬ್ರಹಾಮನ ಕುರಿತಾಗಿಯೇ ಆಲೋಚಿಸಿರುತ್ತಾಳೆ. ವಿವಾಹ ಆದಂದಿನಿಂದ ಇಂದಿನವರೆಗೂ ಅಬ್ರಹಾಮನೊಂದಿಗೆ ಬೆಳೆಸಿಕೊಂಡಿದ್ದ ಬಾಂಧವ್ಯ ನೆನೆಸಿಕೊಳ್ಳುತ್ತಾ, ಎಷ್ಟು ಒಳ್ಳೆಯವನು, ಎಷ್ಟು ಪ್ರೀತಿಯುಳ್ಳವನು, ಎಷ್ಟು ಅನುರಾಗದಿಂದ ನೋಡಿಕೊಂಡಿದ್ದನು. ಯಾವ ಒಂದು ದಿನವೂ ನನಗೆ ಕಷ್ಟ ಕೊಡಲಿಲ್ಲ. ಬಂಜೆ ಎಂಬುದಾಗಿ ನನಗೆ ಒಂದು ಮಾತು ಹೇಳಲಿಲ್ಲ, ಮಾತಿನಿಂದ ಬಾಧೆಪಡಿಸಲಿಲ್ಲ. ಆದರೆ ತನ್ನ ಪ್ರಾಣ ಅಪಾಯಕ್ಕೊಳಗಾದ ಕೂಡಲೇ ನನ್ನನ್ನು ಪಣವಾಗಿ ಇಟ್ಬಿಟ್ಟ. ಹೀಗೆ ಮಾಡುತ್ತಾನೆಂದು ನಾನು ಯಾವತ್ತೂ ಊಹಿಸಲಿಲ್ಲ. ಅಷ್ಟೇ ಅಲ್ಲ, ದೇಶ ಬಿಟ್ಟು ದೇಶ ಬಂದಿದ್ದೇವೆ. ಒಂದು ವೇಳೆ ನಮ್ಮ ಸ್ವಂತ ದೇಶ ಆಗಿದ್ರೆ ಸ್ವಂತವರನ್ನು ಹೇಗಾದ್ರೂ ಕರೆಸಿ ಅವರೊಂದಿಗೆ ಹೋಗ್ತಿದೆ. ಆದರೆ ದೇಶವಲ್ಲದ ದೇಶಕ್ಕೆ ಕರೆತಂದು ನನ್ನನ್ನು ಪರಾಪುರುಷನಿಗೆ ಒಪ್ಪಿಸಿಬಿಟ್ಟು ತಾನಾದರೂ ಪ್ರಶಾಂತವಾಗಿ ಆ ಗುಡಾರದೊಳಗೆ ಉಳ್ಕೊಂಡ ಎಂದು ಎಷ್ಟು ಒದ್ದಾಡಿರುತ್ತಾಳೆ. ಕೇಳಿ ಸಹೋದರ ಸಹೋದರಿಯರೇ, ನಾವು ಮಾಡುವ ತಪ್ಪುಗಳು ನಮ್ಮನ್ನು ಮಾತ್ರವಲ್ಲ ನರಳಾಡಿಸುವುದು, ನಮ್ಮ ಮೇಲೆ ಆಧಾರಗೊಂಡವರನ್ನು ಕೂಡ ನರಳಾಡಿಸುತ್ತವೆ, ನರಕ ಯಾತನೆ ತೋರಿಸಿ ಬಿಡುತ್ತವೆ ಎಂದು ಮರೆಯಬೇಡಿ. ಗಂಡನಾಗಿ ನೀವು ಮಾಡುವ ತಪ್ಪು, ಗಂಡನಾಗಿ ನೀವು ಮಾಡುವ ಸಾಲ ನಿಮಗೊಬ್ಬರಿಗೆ ಅಲ್ಲ ಬಾಧೆಪಡಿಸುವುದು, ನಿಮ್ಮ ಮೇಲೆ ಆಧಾರಗೊಂಡಿರುವ ಹೆಂಡತಿ ಮಕ್ಕಳಿಗೂ ಕೂಡ ನರಳಾಡಿಸಿ ನರಕ ಯಾತನೆ ತೋರಿಸುತ್ತವೆ. ಒಂದು ದಿನ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದಿದ್ದ, ವ್ಯಾಪಾರಸ್ಥನಾಗಿದ್ದ. ಆತನು ಹೇಳಿದ ಮಾತಿನ ಪ್ರಕಾರ ನನಗೆ ಅರ್ಥವಾದದ್ದೇನೆಂದರೆ, ಅವರ ವ್ಯಾಪಾರ ಉನ್ನತವಾದ ವ್ಯಾಪಾರ, ಕೋಟ್ಯಾಂತರ ವ್ಯಾಪಾರ. ಬಂದು ಹೇಳ್ತಾನೆ, ಅಯ್ಯ, ನನ್ನ ವ್ಯಾಪಾರದಲ್ಲಿನ ಪರಿಸ್ಥಿತಿಗಳೇನು ಸರಿಯಾಗಿಲ್ಲ. ಅಕಸ್ಮಾತ್ ಆಗಿ ವ್ಯಾಪಾರದ ಪರಿಸ್ಥಿತಿ ತಲೆ ಕೆಳಗಾದವು. ಇದ್ದಕ್ಕಿದ್ದಂತೆ ನನ್ನ ವ್ಯಾಪಾರ ನಷ್ಟಕ್ಕೆ ಗುರಿಯಾಯಿತು. ಈ ನಷ್ಟದಿಂದ ಹೊರಬರುವುದಕ್ಕಾಗಿ ಮಾಡಲಾರದಂತಹ ಸಾಲ ಒಂದು ಇಲ್ಲ, ಬಹಳಷ್ಟು ಸಾಲ ಮಾಡಿದ್ದೇನೆ. ಈ ಸಾಲದ ಒತ್ತಡ ಸಹಿಸಲಿಕ್ಕಾಗುತ್ತಿಲ್ಲ, ಈ ಮಾನಸಿಕ ವ್ಯಥೆ ಸಹಿಸಲಿಕ್ಕಾಗುತ್ತಿಲ್ಲ, ಯಾರಿಗೂ ಹೇಳಿಕೊಳ್ಳಲಾಗುತ್ತಿಲ್ಲ. ಕನಿಷ್ಠ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಂದೆ. ಈ ಭಾರ ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆನ್ನುವುದಕ್ಕಾಗಿ ಬಂದಿದ್ದೇನೆ ಅಂದ. ಆಗ ಕೇಳದೆ, ಈ ವಿಷಯ ನಿಮ್ಮ ಹೆಂಡತಿಗೆ ಹೇಳಿದ್ದೀರಾ? ಅಯ್ಯೋ, ಹೇಳಿದ್ರೆ ಬಹಳ ದುಃಖ ಪಡ್ತಾರೆ ಅವರು. ನನ್ನ ಹೆಂಡತಿಗೆ ಗೊತ್ತಾದ್ರೆ ಬಹಳ ದುಃಖ ಪಡ್ತಾಳೆ, ಏನೂ ಊಟ ಮಾಡಲ್ಲ. ನನಗೇನಾದ್ರೂ ಕಷ್ಟ ಬಂದ್ರೆ ಅವಳು ಸಹಿಸಿಕೊಳ್ಳೋದಿಲ್ಲ. ನನಗಿಷ್ಟು ನಷ್ಟ ಆಗಿದೆ ಅಂತ ಗೊತ್ತಾದ್ರೆ ಅವಳು ಬಹಳ ಕಷ್ಟ ಪಡ್ತಾಳೆ. ಹಾಗಾಗಿ ನನ್ನ ಹೆಂಡತಿಗೂ ಹೇಳಲಿಲ್ಲ, ನನ್ನ ಮಕ್ಕಳಿಗೂ ಹೇಳಲಿಲ್ಲ, ನನ್ನ ತಂದೆ ತಾಯಿಗಳಿಗೂ ಕೂಡ ಹೇಳಲಿಲ್ಲ. ಒಂದು ವೇಳೆ ಹೇಳಿದ್ರೆ ಅವರು ಊಟ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ ಅನ್ನುತ್ತಾನೆ. ಅರ್ಥವಾಯ್ತಾ ಸಹೋದರ ಸಹೋದರಿಯರೇ? ಒಬ್ಬ ಗಂಡನಾಗಿರ್ಬೋದು, ಒಬ್ಬ ಹೆಂಡತಿಯಾಗಿರ್ಬೋದು, ನಾವು ಮಾಡುವಂತಹ ತಪ್ಪು ಕೆಲಸಗಳು ಅಥವಾ ತೆಗೆದುಕೊಳ್ಳುವ ತಪ್ಪು ನಿರ್ಣಯಗಳು ನಮ್ಮ ಮೇಲೆ ಆಧಾರಗೊಂಡಿರುವಂತಹ ನಮ್ಮ ಕುಟುಂಬವನ್ನೇ ಅಲ್ಲಕಲ್ಲಲ್ಲ ಮಾಡುತ್ತವೆ ಎಂಬ ವಾಸ್ತವ ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಕಡೆ ಅಬ್ರಹಾಮನು ತಾನು ಹೇಳಿದ ಸುಳ್ಳಿನ ನಿಮಿತ್ತ ನರಳಾಡುತ್ತಾ ಇದ್ದಾನೆ. ಅವನನ್ನು ನಂಬಿ ಬಂದಿರುವಂತಹ ಅವನ ಹೆಂಡತಿ ಪರಪುರುಷನ ಮನೆಯಲ್ಲಿ ನರಳಾಡುತ್ತಿದ್ದಾಳೆ, ಒದ್ದಾಡುತ್ತಿದ್ದಾಳೆ. ಇದೆಲ್ಲವನ್ನು ದೇವರು ನೋಡ್ತಾರೆ. ದೇವರ ಪ್ರಣಾಳಿಕೆಯನ್ನೇ ತಲೆ ಕೆಳಗೆ ಮಾಡ್ತಿದ್ದಾನೆ ಅಬ್ರಹಾಮನು ತಾನು ಹೇಳಿರುವ ಸುಳ್ಳಿನಿಂದ. ಆಗ ದೇವರು ಮಧ್ಯಸ್ಥಿಕೆ ವಹಿಸ್ತಾರೆ. ಫರೋ, ಕೇಳು ಫರೋ, ಆಕೆಯನ್ನು ನೀನು ಮುಟ್ಟಬಾರದು ಅನ್ನುತ್ತಾರೆ. ಸಾರಳ ನಿಮಿತ್ತವಾಗಿ ಫರೋಹನ ಮನೆಯಲ್ಲಿ ವೇದನೆ ಉಂಟಾಗುತ್ತದೆ, ರೋಗ ಬರುತ್ತದೆ. ಬೈಬಲ್ನಲ್ಲಿ ಏನಿದೆ? ಯೆಹೋವನು ಅಬ್ರಹಾಮನ ಹೆಂಡತಿಯಾದ ಸಾರಾಯಳ ನಿಮಿತ್ತ ಫರೋಹನಿಗೂ ಅವನ ಮನೆಯವರಿಗೂ ಮಹಾ ವೇದನೆಗಳಿಂದ ಬಾಧಿಸಿದನು. ಫರೋಹನಿಗೆ ಈ ತೊಂದರೆಗಳು ತಪ್ಪಲಿಲ್ಲ, ಫರೋಹನ ಮನೆಯವರಿಗೂ ಈ ತೊಂದರೆಗಳು ತಪ್ಪಲಿಲ್ಲ. ಫರೋಹನೊಂದಿಗೆ ಮನೆಯಲ್ಲಿ ಇರುವಂತಹ ಸೇವಕರಿಗೂ ಈ ತೊಂದರೆಗಳು ತಪ್ಪಲಿಲ್ಲ. ಒಬ್ಬ ಪರಿಶುದ್ಧನು ಮಾಡಿರುವ ಎಡವಟ್ಟಿನ ನಿಮಿತ್ತ, ತಪ್ಪಿನ ನಿಮಿತ್ತ ಯಾರು ಎಂಥವರು ಎಂಬ ವ್ಯತ್ಯಾಸವಿಲ್ಲದೆ ತನ್ನ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಯಾವ ರೀತಿ ತೊಂದರೆಗೊಳಪಡಿಸುತ್ತಿದ್ದಾನೆ ನೋಡಿ. ತನ್ನ ಹೆಂಡತಿಗೆ ವೇದನೆ ಉಂಟು ಮಾಡಿದ, ಫರೋಹನಿಗೂ ವೇದನೆ ಉಂಟು ಮಾಡಿದ, ಫರೋಹನ ಮನೆಯವರಿಗೂ ವೇದನೆ ಉಂಟು ಮಾಡಿದ. ಅಷ್ಟಕ್ಕೂ ಅಬ್ರಹಾಮನಿಗೆ ದೇವರು ಯಾಕೆ ಕರೆದಿದ್ರು ನೋಡೋಣ ಬನ್ನಿ. 12ನೇ ಅಧ್ಯಾಯ 2ನೇ ವಚನ.
ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ಏನಂತೆ? ನೀನು ಆಶೀರ್ವಾದ ನಿಧಿಯಾಗುವಿ. ಏನಂತೆ? ನೀನು ಆಶೀರ್ವಾದಕರವಾಗಿ ಇರುವಿ. ಆಯಾಸಕರವಾಗಿ ಇರುವಿ ಅಂತ ಅಲ್ಲಿಲ್ಲ. ಆವೇದನೆ ತರುವವನಾಗಿರುವಿ ಅಂತ ಇಲ್ಲ. ನೀನು ಆಶೀರ್ವಾದ ನಿಧಿಯಾಗಿರುವಿ. ಅಬ್ರಹಾಮನೇ, ನೀನ್ ಎಲ್ಲಿರುತ್ತಿ ಅಲ್ಲಿ ಆಶೀರ್ವಾದಕರವಾಗಿರುತ್ತಿ. ಇದು ದೇವರ ಉದ್ದೇಶ ಆಗಿತ್ತು. ಸಹೋದರ ಸಹೋದರಿಯರೇ, ಕೇಳ್ತಾ ಇದ್ದೀರಾ? ನಾವೆಲ್ಲಿರುತ್ತೇವೋ ಅಲ್ಲಿ ಆಶೀರ್ವಾದಕರವಾಗಿರಬೇಕು. ಗಂಡನಾಗಿ ನೀವು ನಿಮ್ಮ ಮನೆಗೆ ಆಶೀರ್ವಾದವಾಗಿರ್ಬೇಕು. ಹೆಂಡತಿಯಾಗಿ ನೀವು ನಿಮ್ಮ ಮನೆಗೆ ಆಶೀರ್ವಾದವಾಗಿರ್ಬೇಕು. ನೀವು ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವನಾಗಿರ್ಬೋದು. ನೀವು ನಿಮ್ಮ ಮನೆಯಲ್ಲಿ ಆಶೀರ್ವಾದವಾಗಿರಬೇಕು. ಆಯಾಸಕರವಾಗಿರಬಾರ್ದು. ಆವೇದನೆ ಉಂಟು ಮಾಡುವವರಾಗಿರಬಾರ್ದು. ಗಲಾಟೆ ಉಂಟು ಮಾಡುವವರಾಗಿರಬಾರ್ದು. ಈ ದಿನ ನಮ್ಮಲ್ಲಿ ಕೆಲವರು ಮನೆಯಲ್ಲಿರುವವರಿಗೆ ನರಕಯಾತನೆ ತೋರಿಸಿಬಿಡ್ತಾರೆ. ಹೆಂಡತಿ ತನಗಿರುವ ಮೂರ್ಖತ್ವದ ನಿಮಿತ್ತ ಗಂಡನಿಗೆ ನರಕಯಾತನೆ ತೋರಿಸ್ತಾಳೆ. ಗಂಡ ತನಗಿರುವ ಮೂರ್ಖತ್ವದ ನಿಮಿತ್ತ ಹೆಂಡತಿಗೆ ನರಕಯಾತನೆ ತೋರಿಸ್ತಾನೆ. ಕೆಟ್ಟ ಕೆಟ್ಟ ಒಂದು ಚಟಗಳಿಗೆ ಬಂಧಿತರಾಗಿರುವಂತಹ ಮಗನು ಮಗಳು ತಮ್ಮ ತಂದೆ ತಾಯಿಗಳಿಗೆ ನರಕಯಾತನೆ ತೋರಿಸ್ತಾರೆ. ಆದರೆ ದೇವರು ಆತನ ಮಕ್ಕಳಾಗಿರುವ ನಮಗೆ ಕೊಟ್ಟ ವಾಗ್ದಾನ ಯಾವುದು ಗೊತ್ತಾ? ನೀವು ಆಶೀರ್ವಾದಕರವಾಗಿ ಇರುತ್ತೀರಿ. ನೀವು ಎಲ್ಲಿರುತ್ತೀರೋ ಅಲ್ಲಿ ಆಶೀರ್ವಾದ. ಅಬ್ರಹಾಮನೇ, ನೀನು ಎಲ್ಲಿರುತ್ತೀಯೋ ಅಲ್ಲಿ ಆಶೀರ್ವಾದವಾಗಿರುವಿ. ನೀನು ಆಶೀರ್ವಾದಕರವಾಗಿರಬೇಕಯ್ಯ. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ. ಯಾವನಾದರೂ ನಿನ್ನ ತಂಟೆಗೆ ಬಂದ್ರೆ ಅವನಿಗೆ ಒಂದು ಗತಿ ಕಾಣಿಸುತ್ತೇನೆ ಅನ್ನುತ್ತಾರೆ. ಅಂದ್ರೆ ಅರ್ಥವೇನು? ನೋಡೋಣ ಬನ್ನಿ. ಮುಂದೆ ಓದುತ್ತೇನೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಿಸುವೆನು, ನಿನ್ನನ್ನು ಶಪಿಸುವವರನ್ನು ಏನ್ ಮಾಡ್ತೇನೆ ಅನ್ನುತ್ತಾರೆ? ಶಪಿಸುವೆನು. ಭೂಲೋಕದ ಸಮಸ್ತ ಕುಲದವರು ನಿನ್ನ ಮೂಲಕ, ಏನಂತೆ? ಭೂಲೋಕದ ಸಮಸ್ತ ವಂಶದವರು ನಿನ್ನ ಮೂಲಕ ಆಶೀರ್ವದಿಸಲ್ಪಡುವರು. ಅಯ್ಯ ಅಬ್ರಹಾಮನೇ, ನಿನ್ನಿಂದ ಎಲ್ಲರಿಗೂ ಆಶೀರ್ವಾದ. ಇದು ನನ್ನ ಆಸೆ. ಕೇಳಿ ಸಹೋದರ ಸಹೋದರಿಯರೇ, ನಿಮ್ಮ ಮೂಲಕ ನಿಮ್ಮ ಮನೆಯವರಿಗೆ ಆಶೀರ್ವಾದ. ನಿಮ್ಮ ಮೂಲಕ ನಿಮ್ಮ ಬಂಧುಗಳಿಗೆ ಆಶೀರ್ವಾದ. ನಿಮ್ಮ ಮೂಲಕ ನಿಮ್ಮ ಸ್ನೇಹಿತರಿಗೆ ಆಶೀರ್ವಾದ. ನಿಮ್ಮ ಸುತ್ತಲೂ ಇರುವವರಿಗೆ ಆಶೀರ್ವಾದ. ನಿಮ್ಮೊಂದಿಗೆ ಉದ್ಯೋಗ ಮಾಡುವಂತವರಿಗೂ ಆಶೀರ್ವಾದ. ಅದೇ ದೇವರ ಪ್ರಣಾಳಿಕೆ ಆಗಿದೆ. ಅದೇ ದೇವರ ಉದ್ದೇಶ ಆಗಿದೆ. ಆದರೆ ಈ ದಿನ ನಿಮ್ಮ ಮೂಲಕ ನಿಮ್ಮ ಮನೆಯವರಿಗೆ ನೆಮ್ಮದಿ ಇಲ್ಲದಂತಾಗಿರೋದಾದ್ರೆ ನೀವು ತಪ್ಪು ಹೆಜ್ಜೆ ಹಾಕಿದ್ದೀರಿ ಅಂತ ಅರ್ಥ. ನಿಮ್ಮ ಮೂಲಕ ನಿಮ್ಮ ಮನೆಯಲ್ಲಿರುವವರಿಗೆ ಶಾಂತಿ ಸಮಾಧಾನ ಕಣ್ಮರೆಯಾಗಿರೋದಾದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಅರ್ಥ. ದೇವರಿಂದ ದೂರ ಜೀವಿಸ್ತಾ ಇದ್ದೀರಿ. ಅದಕ್ಕಾಗಿ ಹೆಂಡತಿಗೆ ನರಕಯಾತನೆ ತೋರಿಸ್ತಾ ಇದ್ದೀರಿ. ಹೆಂಡತಿಗೆ ನರಕಯಾತನೆ ತೋರಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ತೋರಿಸ್ತಾ ಇದ್ದೀರಿ. ಇದು ದೇವರ ಚಿತ್ತವಲ್ಲ. ಅಬ್ರಹಾಮನೇ, ಆಶೀರ್ವಾದಕರವಾಗಿರಬೇಕಾದ ನೀನು ನಿನ್ನ ಹೆಂಡತಿಗೆ ಆಶೀರ್ವಾದವೇ ಇಲ್ಲದಂತೆ ಮಾಡಿದೆಯಲ್ಲವೇ? ನೆಮ್ಮದಿ ಇಲ್ಲದಂತೆ ಮಾಡಿದೆಯಲ್ಲವೇ? ಫರೋಹನಿಗೆ ನೆಮ್ಮದಿ ಇಲ್ಲದಂತೆ ಮಾಡಿದೆ. ಫರೋಹನ ಹೆಂಡತಿಗೆ ನೆಮ್ಮದಿ ಇಲ್ಲದಂತೆ ಮಾಡಿದೆ. ಆ ಮನೆಯಲ್ಲಿರುವವರಿಗೆ ನೆಮ್ಮದಿ ಇಲ್ಲದಂತೆ ಮಾಡಿದೆ. ಅಬ್ರಹಾಮನೇ, ಇದು ನಿನಗೆ ಒಪ್ಪುತ್ತದೋ ಎಂದು ನಾವು ಪ್ರಶ್ನಿಸಬಹುದು, ಪ್ರಶ್ನಿಸಬಾರದು? ಹೇಳಿ. ಸಾರಾಯಳ ನಿಮಿತ್ತ ದೇವರು ಫರೋಹನನಿಗೂ ತರುವಾಯ ಅವನ ಮನೆಯವರೆಲ್ಲರಿಗೂ, ಏನಂತೆ? ಫರೋಹನಿಗೂ ಅವನ ಮನೆಯವರೆಲ್ಲರಿಗೂ ಮಹಾ ವೇದನೆಯನ್ನುಂಟು ಮಾಡಿ ಬಾಧಿಸಿದನು. ಆಗ ಫರೋಹನು, ಈ ಸಾರಾಯಳು ನಮ್ಮ ಮನೆಗೆ ಹೆಜ್ಜೆ ಇಟ್ಟ ದಿನದಿಂದ ಏನೀ ಬಾಧೆಗಳು, ಏನು ಈ ವ್ಯಾಧಿಗಳು, ಏನು ಇದೆಲ್ಲ? ಯಾವುದೋ ನಮಗೆ ಗೊತ್ತಿಲ್ಲದಂತಹ ಒಂದು ಕಾರ್ಯ, ಒಂದು ತಪ್ಪು ನಡೆಯುತ್ತಿದೆ ಇಲ್ಲವೇ ನಡೆದಿದೆ ಎಂದ ಅರ್ಥ. ಇವಳು ಮನೆಗೆ ಬಂದ ಕ್ಷಣದಿಂದ ಈ ರೀತಿಯಾಗಿ ನಡೆಯುತ್ತಿದೆ. ಕೊನೆಗೆ ಕೇಳ್ತಾನೆ, ಹೇಳು, ನಿಜ ಹೇಳು, ನೀನು ಯಾರು ಎಂದು ಕೇಳಿರ್ತಾನೆ. ಆಗ ಸಾರಳು ತಪ್ಪಿಸಿಕೊಳ್ಳಲಿಕ್ಕಾಗದೆ, ನಾನು ಆ ಅಬ್ರಹಾಮನ ಹೆಂಡತಿ. ಎಂಥ ಮನುಷ್ಯಳು ನೀನು! ಅವನಿಗಾದ್ರೂ ಬುದ್ಧಿ ಇರ್ಬೇಕಲ್ಲವೇ? ನೀನು ಹೆಂಡತಿಯಾಗಿದ್ರೆ ಹೆಂಡತಿ ಎಂದು ಹೇಳುವುದರ ಬದಲಿಗೆ ನಿನಗೆ ತಂಗಿ ಅಂತ ಹೇಳ್ದ, ನೀನು ಕೂಡ ಅಣ್ಣ ಅಂತ ಹೇಳ್ದೆ. ಎಂಥ ಮನುಷ್ಯರು ನೀವು! ನಿಮ್ಮಂಥವರು ಈ ನನ್ನ ದೇಶದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ, ಹೋಗ್ರಿ ಹೊರಗೆ ಎಂದು ಹೇಳಿ ಕಳುಹಿಸಿಕೊಟ್ಟ ಪ್ರಿಯರೇ. ಅಲ್ಲಿ ಅವರು ಇರಲು ಇಷ್ಟಪಡಲಿಲ್ಲ. ಅಷ್ಟಕ್ಕೂ ನಿಮ್ಮಂಥವರು ನನ್ನ ದೇಶದಲ್ಲಿ ಇರಬಾರದು ಅಂತ ಹೇಳಿ ಏನ್ ಮಾಡ್ದ ನೋಡಿ, ಇದೇ ಅಧ್ಯಾಯದ ವಚನ 18ರಿಂದ. ಆಗ ಫರೋಹನು ಅಬ್ರಹಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ
ತಂಗಿ ಎಂದು ಯಾಕೆ ಹೇಳಿದಿ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿಯಾಗಲಿಕ್ಕೆ ತೆಗೆದುಕೊಂಡೇನಲ್ಲ. ಪ್ಲಾನ್ ಏನಾಗಿತ್ತು? ಸಾರಳನ್ನು ಕರೆಸಿದ್ದು ಹೆಂಡತಿಯಾಗಿ ಮಾಡಿಕೊಳ್ಳುವುದಕ್ಕಾಗಿ. ಅದೇನಾದರೂ ನಡೆದಿದ್ದೇ ಆದ್ರೆ ಅಬ್ರಹಾಮನ ಪರಿಸ್ಥಿತಿ ಏನು? ಅಬ್ರಹಾಮನ ವಿಷಯದಲ್ಲಿ ದೇವರು ಮಾಡಿಕೊಂಡಿರುವ ಮಹಾ ದೊಡ್ಡ ಪ್ರಣಾಳಿಕೆಯ ಪರಿಸ್ಥಿತಿ ಏನಾಗ್ತಿತ್ತು? ತಲೆ ಕೆಳಗಾಗ್ತಾ ಇತ್ತಲ್ಲವೇ? ನಾನು ಆಕೆಯನ್ನು ನನ್ನ ಹೆಂಡತಿಯಾಗಿ ತೆಗೆದುಕೊಂಡೇನಲ್ಲ. ಈಗೋ ನಿನ್ನ ಹೆಂಡತಿ, ಈಕೆಯನ್ನು ಕರೆದುಕೊಂಡು ಹೋಗು. ಹಾಗೆ ಹೇಳ್ದ, ಹೋಗು ಇಲ್ಲಿಂದ. ಹೋಗಂತ ಹೇಳ್ತಿದ್ದೇನೆ ಅಂದ್ರೆ ಅರ್ಥವೇನು? ಹೋಗು ಇಲ್ಲಿಂದ. ಆಶೀರ್ವಾದವಾಗಿರಬೇಕಾದವನು ಏನ್ ಮಾಡುತ್ತಾನೆ? ಆಯಾಸವನ್ನು, ಆವೇದನೆಯನ್ನುಂಟು ಮಾಡುತ್ತಾನೆ. ಅವನು ತೆಗೆದುಕೊಂಡ ತಪ್ಪು ನಿರ್ಣಯ, ತಪ್ಪು ಹೆಜ್ಜೆಗಳ ನಿಮಿತ್ತ, ಹೇಳಿರುವ ಸುಳ್ಳಿನ ನಿಮಿತ್ತ ಎಷ್ಟು ನಷ್ಟಕ್ಕೊಳಗಾದ ನೋಡಿ. ಅಬ್ರಹಾಮನನ್ನು ಆ ದೇಶದೊಳಗಿಂದ ಫರೋಹನು ಕಳಿಸಿಕೊಡ್ತಾನೆ. 20ನೇ ವಚನ ನೋಡಿ. ಇಗೋ ನಿನ್ನ ಹೆಂಡತಿ, ಈಕೆಯನ್ನು ಕರೆದುಕೊಂಡು ಹೋಗು ಎಂದು ಹೇಳಿದನು. ಮತ್ತು ಫರೋಹನು ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಹಾಮನನ್ನು, ಅವನ ಹೆಂಡತಿಯನ್ನು, ಅವನಿಗಿರುವ ಸರ್ವ ಸ್ವಾಸ್ಥ್ಯ ಸಹಿತವಾಗಿ ಏನ್ ಮಾಡಿದ್ರು? ಸಾಗ ಕಳಿಸಿದ್ರು. ನಡ್ರಿ, ಯಾರ್ ಕಾಣಿಸಿದ್ರೆ ಅವರಿಗೆ ಮೊದಲು ಹೊರಗೆ ಹೋಗ್ರಿ. ನೀವು ನಮ್ಮ ದೇಶ ಬಿಟ್ಟು ಹೋಗ್ರಿ, ಹೋಗ್ರಿ, ಇಲ್ಲಿರುವ ಹಾಗಿಲ್ಲ, ಹೋಗ್ರಿ. ಯಾರು ಕಾಣಿಸಿದ್ರು ಕಳಿಸಿಕೊಟ್ರು. ಎಂಥ ಅವಮಾನ ನೋಡಿ. ಒಬ್ಬ ನೀತಿವಂತನು, ದೇವರೊಂದಿಗೆ ಮಾತಾಡಿದವನು, ದೇವರ ಮಾತನ್ನು ಕೇಳಿದವನು, ದೇವರ ಪ್ರಣಾಳಿಕೆಯಲ್ಲಿದ್ದವನು, ದೇವರ ಚಿತ್ತ ಮಾಡಬೇಕಾದವನು, ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಮಾರ್ಪಡಬೇಕಾದವನು ತಪ್ಪು ಹೆಜ್ಜೆ ಹಾಕ್ತಾನೆ, ಹೋಗಕೂಡದ ದೇಶಕ್ಕೆ ಹೋಗುತ್ತಾನೆ. ಇದೆಲ್ಲದಕ್ಕೆ ಕಾರಣ ಏನು ಗೊತ್ತಾ? ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕು ಗೊತ್ತಾ ಪ್ರಿಯರೇ? ಏನ್ ಮಾಡ್ಬೇಕು? ನೇರವಾಗಿ ಹೋಗಿ ದೇವರೊಂದಿಗೆ ಹೇಳಿಕೊಳ್ಳಬೇಕು. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ಸಮಸ್ಯೆಗಳು ಬಂದಾಗ ಹೆದರಿ ಓಡಿ ಹೋಗಬೇಡಿ. ಅಲ್ಲಿಗೆ ಇಲ್ಲಿಗೆ ಓಡಿ ಹೋಗಬೇಡಿ. ಕಷ್ಟ ಬಂದಾಗ ಓಡಿ ಹೋಗಬೇಡಿ. ಅವರ ಬಳಿಗೆ ಇವರ ಬಳಿಗೆ ಓಡಿ ಹೋಗಬೇಡಿ. ಬದಲಿಗೆ ಓಡಿ ಬನ್ನಿರಿ. ಎಲ್ಲಿಗೆ? ದೇವರ ಸನ್ನಿಧಿಗೆ, ಆತನ ಆಲಯಕ್ಕೆ ಓಡಿ ಬನ್ನಿರಿ. ಆತನ ಸನ್ನಿಧಿಗೆ ಓಡಿ ಬನ್ನಿರಿ. ಮನೆಯಲ್ಲಿ ಸಮಾಧಾನವಿಲ್ಲ, ಮನೆಯಲ್ಲಿ ನರಕ ಯಾತನೆ. ಆಕೆ ಗಂಡ ಹೋಗಿ 2ನೇ ಮದುವೆ ಮಾಡಿಕೊಂಡು ತನ್ನ 2ನೇ ಹೆಂಡತಿಯನ್ನು ತಂದು ಮನೆಯಲ್ಲಿಟ್ಟಿದ್ದಕ್ಕೆ ಆಕೆ ಕೋಪ ಹುಟ್ಟಿಸುತ್ತಾಳೆ, ಆಕೆ ಕಾಡಿಸುತ್ತಾಳೆ, ರೇಗಿಸುತ್ತಾಳೆ. ಇದೆಲ್ಲ ತಾಳಿಕೊಳ್ಳಲಿಕ್ಕಾಗದೆ, ಬಾಧೆ ಸಹಿಸಲಿಕ್ಕಾಗದೆ ಆ ಸ್ತ್ರೀ ಏನ್ ಮಾಡುತ್ತಾಳೆ ಗೊತ್ತಾ? ನೇರವಾಗಿ ದೇವರ ಆಲಯಕ್ಕೆ ಓಡೋಡಿ ಬಂದು ಅಳುತ್ತಲೇ ಇರುತ್ತಾಳೆ, ಅಳುತ್ತಲೇ ಇರುತ್ತಾಳೆ. ಹೀಗೆ ಅಳುತ್ತಿರುವ ಸ್ತ್ರೀಯನ್ನು ನೋಡಿ ಅಲ್ಲಿರುವ ಯಾಜಕನು, ಏನು ಇವಳು ಹೀಗೆ ಅಳುತ್ತಿದ್ದಾಳೆ? ಏನು ಇವಳು ಏನಾದ್ರೂ ಕುಡಿದು ಬಂದಿದ್ದಾಳೆ ಏನು? ಅವನೊಬ್ಬ ಮಹಾನುಭಾವನು ಪಾಪ. ಪ್ರಾರ್ಥನೆಗೂ ಮತ್ತಲ್ಲಿರುವುದಕ್ಕೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ. ಏನಮ್ಮ, ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ನಾನೇನಾದ್ರೂ ಏನಮ್ಮ ಕುಡಿದು ಬಂದಿದ್ದೀರಾ ಅಂತ ಕೇಳಿದ್ರೆ ಹೇಗಿರುತ್ತೆ? ನೀವು ಮೇಲಿನಿಂದ ಕೆಳಗಿನವರೆಗೂ ನೀವೆಂತಹ ಸೇವಕರು, ಮಾಯಧಾರಿಯ ಸೇವಕರು ಅಂತಿರಲ್ಲವೇ? ಕಷ್ಟ ಬಾಧೆಯಲ್ಲಿ ಬಂದು ಕಣ್ಣೀರಿನಿಂದ ಪ್ರಾರ್ಥಿಸಿದ್ರೆ ಕುಡಿದು ಬಂದಿದ್ದೀರಾ ಅಂತ ಕೇಳ್ತೀರಾ? ಇನ್ನೆಂದಿಗೂ ಕಲ್ವರಿ ಸ್ವರ ಎಂಬ ಕಾರ್ಯಕ್ರಮ ನಾನು ನೋಡಲ್ಲ. ನೀವೇನಂದ್ರಿ? ನೋಡಲ್ಲ ಅಂದ್ರಿ ಅಲ್ಲವೇ? ಆ ಸ್ತ್ರೀ ನಿಮ್ಮಂತೆ ಅಲ್ಲ. ಕುಡಿದು ಬಂದಿದೀಯಾ ಏನು? ಅಯ್ಯೋ ನನ್ನ ಒಡೆಯನೇ, ನನ್ನನ್ನು ದಯವಿಟ್ಟು ಪ್ರಯೋಜನ ಇಲ್ಲದವಳನ್ನಾಗಿ ಎಣಿಸಬೇಡ. ಮಹಾತಾಯಿಯಾಗಿದ್ದಳು. ಯಾರು? ಮಹಾತಾಯಿ. ಕೀಳಾಗಿ ಮಾತಾಡ್ತಿರುವಾಗ, ಗೇಲಿ ಮಾಡಿ ಮಾತಾಡ್ತಿರುವಾಗ, ಹೀನವಾಗಿ ಮಾತಾಡುತ್ತಿರುವಾಗ, ಅಯ್ಯ, ನಿನ್ನ ಸೇವಕಳಾದ ನನಗೆ ಪ್ರಯೋಜನವಿಲ್ಲದವಳೆಂದು ಎಣಿಸಬೇಡ. ನನಗಿರುವಂತಹ ಮನೋದುಃಖದ ನಿಮಿತ್ತ, ವೇದನೆಯ ನಿಮಿತ್ತ ಯಾರಿಗೂ ನನ್ನ ಸಮಸ್ಯೆ ಹೇಳಿಕೊಳ್ಳುವುದರಿಂದ ಪ್ರಯೋಜನವಿಲ್ಲವೆಂದು ಭಾವಿಸಿ, ಕೇವಲ ನನ್ನ ದೇವರೊಂದಿಗೆ ನನ್ನ ಸಮಸ್ಯೆ ಹಂಚಿಕೊಳ್ಳುವುದರಲ್ಲಿ ಪ್ರಯೋಜನವಿದೆ ಎಂದು ಭಾವಿಸಿ, ನನ್ನ ತವರ ಮನೆಗೆ ಬಂದಿದ್ದೇನೆ, ನನ್ನ ದೇವರ ಮನೆಗೆ ಬಂದಿದ್ದೇನೆ, ನನ್ನ ಕಷ್ಟ ಹಂಚಿಕೊಳ್ತಿದ್ದೇನೆ, ದಯವಿಟ್ಟು ನನಗೆ ಪ್ರಯೋಜನ ಇಲ್ಲದವಳನ್ನಾಗಿ ಪರಿಗಣಿಸಬೇಡ ಎಂದು ಹೀಗೆ ಎಲ್ಲಿಗೆ ಬಂದು ಹೇಳ್ಕೊಳ್ತಾಳೆ ಗೊತ್ತಾ ತನ್ನ ಕಷ್ಟವನ್ನು? ಹೇಳಿರಿ. ತಾನು ಅತ್ತರೆ ನೋಡಿ ಸಹಿಸಲಾರದೆ ಇರುವಂತಹ ತನ್ನ ದೇವರ ಸನ್ನಿಧಿಗೆ ಬಂದು ಅಳುತ್ತಾಳೆ ಪ್ರಿಯರೇ. ಅದನ್ನು ಕೇಳಿದಂತಹ ಯಾಜಕನು ಹೇಳ್ತಾನೆ, ಅಮ್ಮ ಅಮ್ಮ ಅಮ್ಮ, ಅಯ್ಯೋ ತಾಯಿ, ನೀನು ಏನೆಲ್ಲಾ ದೇವರ ಆಲಯದಲ್ಲಿ ಮನವಿ ಮಾಡಿಕೊಂಡಿದೀಯೋ, ಮುಂದಿನ ವರ್ಷ ಅನ್ನೋಷ್ಟೊತ್ತಿಗೆ ಅದಕ್ಕೆ ಒಂದು ಉತ್ತರ ಬರುತ್ತದೆ ತಾಯಿ. ಆ ಮಾತನ್ನು ಕೇಳಿರುವಂತಹ ಆ ಸ್ತ್ರೀ ಅನ್ನ ಆ ದಿನದಿಂದ ಅಳುವುದನ್ನು ಬಿಡುತ್ತಾಳೆ.
ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾರೆ. ಯಾರ ಮೂಲಕ? ಆ ಸೇವಕನ ಮೂಲಕವೇ. ಏನೆಂದು? ನನ್ನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ ಎಂದು, ಆತನು ಖಚಿತವಾಗಿಯೂ ಉತ್ತರ ಕೊಡ್ತಾರೆಂದು. ಅಳುವುದನ್ನು ಬಿಡ್ತಾಳೆ, ಚಿಂತಿಸುವುದನ್ನು ಬಿಡ್ತಾಳೆ. ನಂತರ ಏನಾಗುತ್ತೆ? ತನ್ನ ನಂಬಿಕೆಯಿಂದಲೇ ಒಬ್ಬ ಅದ್ಭುತನಾದ ಪ್ರವಾದಿಗೆ ಜನ್ಮ ಕೊಡುತ್ತಾಳೆ. ಆ ಪ್ರವಾದಿಯೇ ಸಮುವೇಲನು. ಎಲ್ಲಿಗೆ ಹೋದಾಗ ಅವಳ ಸಮಸ್ಯೆಗೆ ಪರಿಷ್ಕಾರ ದೊರಕಿತು ಹೇಳಿ? ಒಮ್ಮೆ ಹೇಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಎಲ್ಲಿಗೆ ಹೋದ್ರೆ? ದೇವರ ಸನ್ನಿಧಿಗೆ. ಅರ್ಥವಾಯ್ತಾ? ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿವೆ, ಕುಟುಂಬ ಸಮಸ್ಯೆಗಳಿವೆ, ಅನಾರೋಗ್ಯ ಸಮಸ್ಯೆಗಳಿವೆ, ಆರ್ಥಿಕ ಸಮಸ್ಯೆಗಳಿವೆ. ಯಾವ ಯಾವ ಕ್ಷೇತ್ರದಲ್ಲಿ ಸಮಸ್ಯೆಗಳಿಂದ ನೀವು ಬಳಲುತ್ತಾ ಇದ್ದೀರಿ ಎಂದು ಗೊತ್ತಿಲ್ಲ. ನೀವು ಎಂಥದೇ ಸಮಸ್ಯೆ ಹೊಂದಿಕೊಂಡ್ರು ಸಹ ಆ ಸಮಸ್ಯೆಗೆ ಪರಿಷ್ಕಾರ ನಿಮ್ಮನ್ನು ಸೃಷ್ಟಿಸಿರುವಂತಹ ದೇವರ ಬಳಿಯಲ್ಲಿ ಇದೆ. ಆ ದೇವರ ಬಳಿಗೆ ನೀವು ಹೋಗಲಾರದೆ ನೀವು ಬೇರೆ ಎಲ್ಲಿಗೆ ಹೋದರೂ ಸಹ ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತವೆ ಹೊರತು ಕಡಿಮೆಯಾಗುವ ಅವಕಾಶ ಇರಲ್ಲ. ಹೊಟ್ಟೆ ಹಸುವಿನಿಂದ ಸುಡುತ್ತಿದೆ ಎಂಬ ಸಮಸ್ಯೆದೊಂದಿಗೆ ಐಗುಪ್ತ ದೇಶಕ್ಕೆ ಹೋದ್ರೆ ಕುಟುಂಬವೇ ಒಡೆದು ಹೋಗುವಂತಹ ಸಮಸ್ಯೆಯಾಗಿ ಮಾರ್ಪಟ್ಟಿತು. ಒಪ್ಪಿಕೊಳ್ತೀರೋ ಇಲ್ಲವೋ? ಅಬ್ರಹಾಮನಿಗಿರುವ ಸಮಸ್ಯೆ ಏನು? ಹೊಟ್ಟೆ ಹಸುವಿನಿಂದ ಸುಡುತ್ತಿತ್ತು. ಆ ಸಮಸ್ಯೆ ದೇವರ ಬಳಿಗೆ ಕೊಂಡೊಯ್ಯುವುದರ ಬದಲಿಗೆ ಏನ್ ಮಾಡ್ತಾನೆ? ಐಗುಪ್ತ ದೇಶಕ್ಕೆ ಹೋಗಿದ್ದಕ್ಕೆ ಏನಾಗುತ್ತೆ? ಹೊಟ್ಟೆ ಹಸುವಿನ ಸಮಸ್ಯೆ ಕುಟುಂಬವೇ ಒಡೆದು ಹೋಗುವ ಸಮಸ್ಯೆಯಾಗಿ ತಯಾರಾಯಿತು. ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಕುಟುಂಬ ಒಡೆದು ಹೋಗುವ ಸಮಸ್ಯೆಯನ್ನಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ನಿಮಗಿರುವ ಸಮಸ್ಯೆ ನೇರವಾಗಿ ದೇವರ ಬಳಿಗೆ ತಂದು ಹಂಚಿಕೊಂಡಿದೆಯೇ ಆದರೆ ಈ ದಿನ ಕುಟುಂಬ ಒಡೆದು ಹೋಗುವ ಅವಶ್ಯಕತೆ ಇರಲಿಲ್ವಲ್ಲ? ನಿಮ್ಮ ಗಂಡನಿಂದಾಗಲಿ ಹೆಂಡತಿಯಿಂದಾಗಲಿ ದೂರ ಇರುವ ಅವಶ್ಯಕತೆ ಇರ್ತಾ ಇರ್ಲಿಲ್ವಲ್ಲ? ನಿಮ್ಮ ತಂದೆಯಿಂದ ತಾಯಿಯಿಂದ ದೂರ ಇರುವ ಅವಶ್ಯಕತೆ ಇರ್ತಾ ಇರ್ಲಿಲ್ವಲ್ಲ? ಉದ್ಯೋಗ ಕಳೆದುಕೊಂಡು ವ್ಯಾಪಾರ ದಿವಾಳಿ ಎಬ್ಬಿಸಿಕೊಂಡು ಈ ದಿನ ಎಲ್ಲಾ ರೀತಿಯಲ್ಲಿಯೂ ಅಡಗಿಸಲ್ಪಟ್ಟ ಸ್ಥಿತಿಗೆ ಸೇರುವ ಅವಶ್ಯಕತೆ ಇರ್ತಾ ಇರ್ಲಿಲ್ವಲ್ಲ? ಯಾವ ದಿನ ನೀವು ಸಮಸ್ಯೆ ಎದುರಿಸಿದಿರೋ ಅದೇ ದಿನ ದೇವರ ಬಳಿಗೆ ಬಂದು, ದೇವರೇ ಈ ಸಮಸ್ಯೆ ನನಗೆ ಎದುರಾಗಿದೆ, ಈ ಸಮಸ್ಯೆಗೆ ಪರಿಷ್ಕಾರ ನನಗೆ ಸಿಗುತ್ತಾ ಇಲ್ಲ ಎಂದು ಆ ದೇವರ ಪಾದವನ್ನೇ ಹಿಡ್ಕೊಂಡಿದ್ದೀಯೇ ಆದರೆ ಆಪತ್ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುತ್ತೇನೆ ಅಂದಿದ್ದಾರೆ. ಹೀಗೆ ಮಾತು ಕೊಟ್ಟು ನೆರವೇರಿಸುವ ದೇವರಿದ್ದಾಗಿಯೂ ನೀವು ಮಾಡಿದ್ದೇನು? ದುಡುಕಿ ನಿರ್ಣಯ ತೆಗೆದುಕೊಂಡ್ರಿ, ತಪ್ಪು ಹೆಜ್ಜೆ, ತಪ್ಪು ನಿರ್ಣಯ ತೆಗೆದುಕೊಂಡ್ರಿ. ತಾತ್ಕಾಲಿಕವಾಗಿ ನಿಮಗಿರುವ ಸಮಸ್ಯೆಗಳಿಗೆ ಪರಿಷ್ಕಾರ ನೋಡುವುದಕ್ಕಾಗಿ ಸುಳ್ಳು ಹೇಳಲು ಆರಂಭಿಸಿದ್ರಿ, ಸುಳ್ಳಿನ ಮೇಲೆ ಆಧಾರಗೊಳ್ಳಲು ಆರಂಭಿಸಿದ್ರಿ. ಸುಳ್ಳಿನೊಂದಿಗೆ ಉದ್ಯೋಗ, ಸುಳ್ಳಿನೊಂದಿಗೆ ವ್ಯಾಪಾರ, ಸುಳ್ಳಿನೊಂದಿಗೆ ಸಂಸಾರ ಎಷ್ಟು ಕಾಲ ಮಾಡ್ಲಿಕ್ಕಾಗುತ್ತೆ? ಅಬ್ರಹಾಮನೇ, ನಿನ್ನ ಮೂಲಕ ಸಮಸ್ತ ಜನಾಂಗಗಳನ್ನು ನಾನು ಆಶೀರ್ವದಿಸುತ್ತೇನೆ, ನೀನು ಆಶೀರ್ವಾದಕರವಾಗಿರುತ್ತಿ. ಯಾರಿಗೆ ಅಂತೆ? ಸಮಸ್ತ ವಂಶಗಳಿಗೆ, ಸಮಸ್ತ ಜನಾಂಗಗಳಿಗೆ ಆಶೀರ್ವಾದಕರವಾಗಿರುತ್ತಿ. ಯಾವಾಗ? ದೇವರು ಆಶಿಸಿದಂತೆ ಜೀವಿಸುವಾಗ. ಮತ್ತೆ ಹೀಗೆ ತಪ್ಪು ಹೆಜ್ಜೆ ಹಾಕುವುದಾದರೆ, ಹೀಗೆ ತಪ್ಪು ನಿರ್ಣಯ ತೆಗೆದುಕೊಳ್ಳುವುದಾದರೆ ತನ್ನ ಹೆಂಡತಿಗೂ, ತನ್ನ ಸುತ್ತಲಿರುವ ಸಮಾಜಕ್ಕೂ, ಸಭೆಗೂ ಶಾಪವಾಗಿ ತಯಾರಾದನಲ್ಲವೇ? ನಂತರ ಬುದ್ಧಿ ಬಂತು. ಏನು ಬಂತು? ಬುದ್ಧಿ ಬಂತು. ಆಗ ಅಬ್ರಹಾಮನ್ ಏನ್ ಮಾಡಿದ? ಎಲ್ಲಿಂದ ಅಬ್ರಹಾಮನು ಹೊರಟು ಹೋಗಿದ್ದನೋ ಅಲ್ಲಿಂದ ಮತ್ತೆ ಎಲ್ಲಿಗೆ ಬಂದ? ಯಾವ ಪ್ರಾಂತ್ಯದಲ್ಲಿ ಯಜ್ಞವೇದಿಯನ್ನು ಕಟ್ಟಿ ಪ್ರಾರ್ಥನೆ ಮಾಡಿದನೋ ಒಂದು ಕಾಲದಲ್ಲಿ, ಅದೇ ಪ್ರಾರ್ಥನೆಯ ಜೀವಿತವನ್ನು ಹುಡುಕಿಕೊಂಡು ಬಂದ. ಆ ದೇವರ ಸನ್ನಿಧಿಯನ್ನು ಹುಡುಕಿಕೊಂಡು ಬಂದ. ಸಹೋದರ ಸಹೋದರಿಯರೇ ಕೇಳಿರಿ, ನೀವು ದೇವರನ್ನು ಬಿಟ್ಟು ಹೋಗಿದ್ದೀರಿ, ದೇವರ ಸನ್ನಿಧಿಯನ್ನು ಬಿಟ್ಟು ಹೋಗಿದ್ದೀರಿ, ಪ್ರಾರ್ಥಿಸುವುದನ್ನು ಬಿಟ್ಟಿದ್ದೀರಿ, ದೇವರ ಆಲಯಕ್ಕೆ ಬರುವುದನ್ನು ಬಿಟ್ಟಿದ್ದೀರಿ. ಒಂದು ಕಾಲದಲ್ಲಿ ಕ್ರಮವಾಗಿ ಸಭೆಗೆ ಹೋಗ್ತಾ ಇದ್ರಿ, ಕ್ರಮವಾಗಿ ಉಪವಾಸ ಪ್ರಾರ್ಥನೆಗೆ ಹೋಗ್ತಾ ಇದ್ರಿ, ಕ್ರಮವಾಗಿ ದೇವರೊಂದಿಗೆ ಒಂದು ರಾತ್ರಿ ಕಳೆಯಲು ಕುಟುಂಬವಾಗಿ ಹೋಗುತ್ತಾ ಇದ್ರಿ, ದೇವರ ಸೇವೆಯಲ್ಲಿ ಕ್ರಮವಾಗಿ ಪಾಲ್ಗೊಳ್ಳುವವನಾಗಿದ್ರಿ. ಆದ್ರೆ ಏನಾಯ್ತು ಈ ದಿನ? ಒಂದೊಂದು ಹೆಜ್ಜೆ ನೀವು ದೇವರಿಂದ ದೂರ ಹಾಕುತ್ತಾ ಹೋದ್ರಿ. ಎದಕ್ಕಾಗಿ? ದೇವರಿಗಿಂತಲೂ, ದೇವರ ಸನ್ನಿಧಿಗಿಂತಲೂ, ದೇವರ ಸೇವೆಗಿಂತಲೂ, ದೇವರ ಸಮಾಜ ಸಮೂಹಕ್ಕಿಂತಲೂ ಈ ದಿನ ನಿಮಗೆ ಲೋಕವೇ ಆಕರ್ಷಣೆ ಉಳ್ಳದಾಗಿ ಕಾಣಿಸಿದೆ. ನಿಮ್ಮ ಉದ್ಯೋಗ ಆಕರ್ಷಣೆ ಉಳ್ಳದಾಗಿ ಕಾಣಿಸಿದೆ. ನಿಮ್ಮ ವ್ಯಾಪಾರದಲ್ಲಿ ಬರುವ ಲಾಭ ಆಕರ್ಷಣೆಯಾಗಿ ಕಾಣಿಸಿದೆ. ನಿಮ್ಮೊಂದಿಗೆ ತಿರುಗುವಂತಹ ಸ್ನೇಹಿತಳು ನಿಮಗೆ ಆಕರ್ಷಣೆಯಾಗಿ ಕಾಣಿಸಿದ್ದಾರೆ. ಆದರೆ ಈ ದಿನ ನಿಮ್ಮ ಪರಿಸ್ಥಿತಿ ಏನಾಗಿದೆ? ಅಲ್ಲಕಲ್ಲೋಲವಾದ ಪರಿಸ್ಥಿತಿಯಾಗಿದೆ. ಅಡ್ರೆಸ್ ಇಲ್ಲದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆತ್ಮಿಕತೆಯನ್ನು ಕಳೆದುಕೊಂಡಿದ್ದೀರಿ,
ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದೀರಿ, ಆನಂದವಿಲ್ಲದೆ ಜೀವಿಸುತ್ತಾ ಇದ್ದೀರಿ, ಎಲ್ಲರಿಂದಲೂ ದೂರವಾಗಿದ್ದೀರಿ, ಅನಾಥರಾಗಿ ಉಳಿದುಕೊಂಡಿದ್ದೀರಿ. ಏನ್ ಸಾಧಿಸಿದ್ದೀರಿ ಈ ದಿನ ದೇವರಿಂದ ದೂರವಾಗಿ? ಒಮ್ಮೆ ಆಲೋಚಿಸಿ. ಮಹಾಪರಿಶುದ್ಧನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ದೇವರೇ, ಈ ದಿನ ಮೊದಲುಗೊಂಡು ನಾವು ಪರಿಶುದ್ಧವಾದ ಜೀವಿತ ಜೀವಿಸಬೇಕು, ಯಥಾರ್ಥವಾದ ಜೀವಿತ ಜೀವಿಸಬೇಕು, ನಂಬಿಗಸ್ತಿಕೆಯ ಜೀವಿತ ಜೀವಿಸಬೇಕು, ನೀತಿಯಿಂದ ಜೀವಿಸಬೇಕು. ದೇವರೇ, ನಿಮ್ಮ ನಿಕಟತೆಯಲ್ಲಿ ಜೀವಿಸಬೇಕು, ವಾಕ್ಯಾನುಸಾರವಾಗಿ ಜೀವಿಸಬೇಕು. ನಮಗೆ ಯಾವುದೇ ಕಷ್ಟ ಬಂದರೂ ನಿಮ್ಮ ಸನ್ನಿಧಿಗೆ ಓಡೋಡಿ ಓಡೋಡಿ ಬರಬೇಕು. ಕಣ್ಣೀರಿನಿಂದ ನಮ್ಮ ಬಾಧೆಯೆಲ್ಲ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ನೀವು ಕೊಡುವ ಸಮಾಧಾನ ಸಮೃದ್ಧಿಯಾಗಿ ನಾವು ಹೊಂದಿಕೊಳ್ಳಬೇಕು. ಅಷ್ಟೇ ಹೊರತು ಲೋಕದ ಕಡೆಗೆ ತಿರುಗಿಕೊಳ್ಳಬಾರದು, ಪಾಪಿಷ್ಟ ಪ್ರಜೆಗಳ ಕಡೆಗೆ ತಿರುಗಿಕೊಳ್ಳಬಾರದು, ಪಾಪಿಷ್ಟ ಪ್ರಾಂತ್ಯಗಳ ಕಡೆಗೆ ಹೋಗಬಾರದು, ಮೇಲಿಂದ ಮೇಲೆ ಪದೇ ಪದೇ ಬಿದ್ದು ಹೋಗಬಾರದು. ದೇವರೇ, ಪದೇ ಪದೇ ಬಿದ್ದೋಗುವ ಸ್ಥಿತಿಯಿಂದ ನಮ್ಮನ್ನು ಮೇಲಕ್ಕೆ ಎತ್ತಿರಿ ದೇವರೇ. ನಮ್ಮೆಲ್ಲರನ್ನು ಮೇಲಕ್ಕೆ ಎತ್ತಿರಿ. ಬಲವಾದ ಆತ್ಮಿಕತೆ ನಮಗೆ ದಯಪಾಲಿಸಿರಿ. ಬಲವಾದ ಕುಟುಂಬ ವ್ಯವಸ್ಥೆಯನ್ನು ದಯಪಾಲಿಸಿರಿ ದೇವರೇ. ಬಲವಾದ ಸೇವಕಳಾಗಿ ಈ ಸಮಯದಲ್ಲಿ ಪ್ರಾರ್ಥಿಸುವ ಎಲ್ಲರನ್ನು ತಯಾರು ಮಾಡಿರಿ ದೇವರೇ. ದೇವರೇ, ಈ ದಿನ ಯಾರ್ಯಾರು ಈ ವಾಕ್ಯವನ್ನು ಕೇಳಿ, ಕರ್ತನೇ, ನನ್ನ ಪರಿಸ್ಥಿತಿ ಹಾಗೆಯೇ ಇದೆ, ನನ್ನ ಸ್ಥಿತಿ ಹಾಗೆಯೇ ಇದೆ, ನಾನು ಕೂಡ ಅದೇ ಸ್ಥಿತಿಯಲ್ಲಿದ್ದೇನೆ, ಕನಿಕರಿಸಿರಿ ದೇವರೇ ಎಂದು ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ, ಎಂದು ಯಾರ್ಯಾರು ಪಶ್ಚಾತ್ತಾಪ ಪಡ್ತಿದ್ದಾರೋ, ಎಂದು ಯಾರ್ಯಾರು ಪ್ರಲಾಪಿಸುತ್ತಿದ್ದಾರೋ, ದೇವರೇ, ಅಂತವರನ್ನು ದರ್ಶಿಸಿರಿ. ನಿಮ್ಮ ಬಲ ಅವರಿಗೆ ದಯಪಾಲಿಸಿರಿ ದೇವರೇ. ನಿಮ್ಮ ಬಲವನ್ನು ದಯಪಾಲಿಸಿರಿ. ಮತ್ತೆ ಅವುಗಳ ತಂಟೆಗೆ ಹೋಗದಂತೆ, ಮತ್ತೆ ಶರೀರ ಕಾರ್ಯಕ್ಕೆ ಒಳಗಾಗದಂತೆ, ವಿಧಿಯರಾಗದಂತೆ, ಸೈತಾನನಿಗೆ ಅವಕಾಶ ಕೊಡದಂತೆ ನಿಮ್ಮ ಮಹಾಕೃಪೆ, ನಿಮ್ಮ ಮಹಾಶಕ್ತಿ ಆಮೇನ್.